ಎಲ್ಲರಿಗೂ ನಮಸ್ಕಾರ. ನಾನು ಅರ್ಚನಾ, ಜಾಯಿಂಟ್ ಡೈರೆಕ್ಟರ್ ಟೆಕ್ನಿಕಲ್ ಎಜುಕೇಷನ್. ಇವತ್ತು ನಿಮಗೆ KPSC ಇಂಟರ್ವ್ಯೂಗೆ ಕೆಲವು ಟಿಪ್ಸ್ ಕೊಡೋದಕ್ಕೆ ಅಂತ ನಿಮ್ಮ ಮುಂದೆ ಇದ್ದೀನಿ. ಫಸ್ಟ್ ಆಫ್ ಆಲ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ನೀವು ಪ್ರಿಲಿಮ್ಸ್ ಮೇನ್ಸ್ ಮುಗಿಸ್ಕೊಂಡು ಇನ್ನೇನು ಲಿಸ್ಟ್ ಒಳಗಡೆ ನಿಮ್ಮ ಹೆಸರು ಬರೋ ಅಷ್ಟು ಹತ್ತಿರ ಇದ್ದೀರಾ. ಹಾಗಾಗಿ ಇಂಟರ್ವ್ಯೂ ಪ್ರಿಪ್ರೇಷನ್ನು ಎಷ್ಟು ಈಸಿ ಇರುತ್ತೋ ಅಷ್ಟೇ ಕ್ರಿಟಿಕಲ್ ಆ್ಯಂಡ್ ಕ್ರೂಷಿಯಲ್ ಇರುತ್ತೆ. ಹಾಗಾಗಿ ನಿಮಗೆ ಕೆಲವು ಟಿಪ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಡ್ರೆಸ್ಸಿಂಗ್ ಬಗ್ಗೆ ಹೇಳ್ತೀನಿ. ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಂದಾಗ ಆ್ಯಂಡ್ ಇದು ಸಮ್ಮರ್ ಇರೋದ್ರಿಂದ ಮೆನ್ ಕ್ಯಾಂಡಿಡೇಟ್ಸ್ ಆದಷ್ಟು ಲೈಟ್ ಫಾರ್ಮಲ್ಸ್ ಹಾಕ್ಕೊಂಡು ಹೋದರೆ ಬೆಟರು. ಯಾಕಂದರೆ ನೀವು ಬ್ಲೇಸರ್ಸ್ ಎಲ್ಲ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಆ್ಯಂಗ್ಸೈಟಿನೂ ಇರುತ್ತೆ ಆ್ಯಂಡ್ ಪ್ರೆಷರ್ ಇರುತ್ತೆ ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಅಂತ. ಹಾಗಾಗಿ ಸ್ವೆಟ್ ಆಗಿ ನೀವು ಸರಿಗೆ ಪರ್ಫಾರ್ಮ್ ಮಾಡದಿರೇ ಆಗ್ಬೋದು. ಆ್ಯಂಡ್ ವಿಮೆನ್ ಕ್ಯಾಂಡಿಡೇಟ್ಸ್ ನೀವು ಆದಷ್ಟು ಇಂಡಿಯನ್ ವೇರ್ನಲ್ಲಿರಬೇಕು. ಸಾರಿ ಇಲ್ಲ ಅಂತ ಅಂದರೆ ಸಲ್ವಾರ್ ವಿತ್ ದುಪಟ್ಟ ಇಸ್ ಪ್ರಿಫರಬಲ್. ನೀವು ಇಂಟರ್ವ್ಯೂ ರೂಮ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಹಾಗಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ವೆರಿಫಿಕೇಷನ್ಗೆ ಅಂತ ಮುಂಚಿತವಾಗೇ ಅದನ್ನೆಲ್ಲ ರೆಡಿ ಮಾಡಿ, ಎಷ್ಟು ಕಾಪೀಸ್ ಇರಬೇಕು ಅಂತಲೂ ಹೇಳಿರ್ತಾರೆ, ಅಷ್ಟು ಕಾಪೀಸ್ನು ನೀಟಾಗಿ ಸ್ಟೇಪಲ್ ಮಾಡಿ ಅದನ್ನು ಇಟ್ಕೊಂಡ್ರೆ ನಿಮಗೆ ಯು ವೋಂಟ್ ಬಿ ಅಷ್ಟು ಆ್ಯಂಕ್ಷಿಯಸ್ ಇರಲ್ಲ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಂದಾಗ. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೀವು ಇಂಟರ್ವ್ಯೂ ರೂಮ್ ಒಳಗಡೆ ಹೋಗ್ತೀರಾ. ನೀವು ಇಂಟರ್ವ್ಯೂ ರೂಮ್ ಒಳಗಡೆ ಹೋಗಬೇಕಂದಾಗ ಪ್ಯಾನಲ್ ಆಫ್ 3 to 5 ಮೆಂಬರ್ಸ್ ಇರ್ತಾರೆ, KPSC ಮೆಂಬರ್ಸ್. ಆ್ಯಂಡ್ ನೀವು KPSC ಮೆಂಬರ್ಸ್ ಲಿಸ್ಟನ್ನ ಮುಂಚಿತವಾಗೇ ತಿಳ್ಕೊಂಡು ಹೋಗಿ. ಯಾಕಂದರೆ ನೀವು ಒಳಗಡೆ ಹೋಗಬೇಕಂದಾಗ ಯಾವ ಮೆಂಬರ್ಸು ಅವ್ರ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಏನು ಅನ್ನೋದನ್ನ ನೀವು ಒಂದು ರೌಂಡ್ ತಿಳ್ಕೊಂಡ್ರೆ ಬೆಟರ್. ಸೊ ದಟ್ ಅವ್ರು ಕೇಳೋವಂಥ ಕ್ವೆಶನ್ಸ್ಗೆ ನೀವು ಆ್ಯಪ್ಟಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ನೀವು ಒಳಗಡೆ ಹೋಗಿದ ತಕ್ಷಣವೇ ಎಲ್ಲ ಮೆಂಬರ್ಸಿಗೆ ಫಸ್ಟ್ ಗ್ರೀಟ್ ಮಾಡಿ ಗುಡ್ ಮಾರ್ನಿಂಗ್ ಅಥವಾ ಗುಡ್ ಆಫ್ಟರ್ನೂನ್ ಅಥವಾ ಗುಡ್ ಈವ್ನಿಂಗ್ ಆ್ಯಂಡ್ ಅಥವಾ ನಮಸ್ಕಾರ ಅಂತಲೂ ಹೇಳ್ಬೋದು. ಹೋಗಿ ಅವರು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನಿಮಗೆ. ಆದಷ್ಟು ನೀವು ಹೇಳಲಿಲ್ಲ ಅಂತ ಅಂದರೆ ಕೆನ್ ಐ ಸಿಟ್ ಸರ್ ಅಂತ ಹೇಳಿಬಿಟ್ಟು ಕೂತ್ಕೊಳ್ಳಿ. ಆ್ಯಂಡ್ ನಿಮ್ಮದು ಡಿಸ್ಟೆನ್ಸ್ ಕೂಡ ಪ್ಯಾನಲ್ ಮೆಂಬರ್ಸ್ಗೂ ನಿಮಗೂ ಸಾಕಷ್ಟು ಡಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ವಾಯ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳಿ ಆ್ಯಂಡ್ ಆಡಿಬಲ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ಯಾಕಂದರೆ ಅವ್ರು ಪುನಃ ನೀವೇನು ಹೇಳಿದ್ರಿ ಅಂತ ಅಥವಾ ನೀವು ಅವರಿಗೆ ನೀವೇನು ಕೇಳಿದ್ರಿ ಅನ್ನೋದನ್ನ ಸ್ವಲ್ಪ ಕಡಿಮೆ ಉಪಯೋಗಿಸಿದ್ರೆ ಬೆಟರ್. ಹಾಗಾಗಿ ಅವ್ರು ಕೇಳೋ ಪ್ರಶ್ನೆಗೆ ನೀವು ಆದಷ್ಟು ಕ್ರಿಸ್ಪಾಗಿ ಉತ್ತರನ ಕೊಟ್ಟರೆ ಬೆಟರ್. ಆ್ಯಂಡ್ ಯಾವ್ಯಾವ ಥರ ಪ್ರಶ್ನೆಗಳು ಬರ್ಬೋದು ಇಂಟರ್ವ್ಯೂ ಅಲ್ಲಿ ಅಂತ ಅಂದರೆ, ನಿಮಗೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಿರ್ತೀರ. ಅದರಲ್ಲಿ ನಿಮ್ಮ ನೇಟಿವ್ ಪ್ಲೇಸ್, ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಷನ್, ಹಾಬೀಸು, ನಿಮ್ಗೆ ಯಾವ ಅವಾರ್ಡ್ಸ್ ಬಂದಿದೆ, ಅದೆಲ್ಲ ಸುಮಾರಷ್ಟು ಪ್ರಶ್ನೆಗಳಿರುತ್ತೆ ನಿಮ್ಮ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ. ಅದನ್ನು ಡೀಟೇಲಾಗಿ ನೀವು ಏನು ಬರೆದಿದ್ದೀರಾ ಅನ್ನೋದನ್ನ ನೀವು ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಹಾಬೀಸ್, ಇವಾಗ ನೀವು ಏನಾದರೂ ಸಿಂಗಿಂಗ್ ಅಥವಾ ಸ್ಪೋರ್ಟ್ಸಲ್ಲಿ ಕ್ರಿಕೆಟ್ ಅಂತ ಎಲ್ಲ ಬರೆದಿದ್ರೆ ಅದನ್ನು ಡೀಟೇಲಾಗಿ ನೀವು ಅರ್ಥ ಮಾಡ್ಕೊಂಡು ಹೋಗಿರಬೇಕು. ಮ್ಯೂಸಿಕ್ ಅಂತ ಹೇಳಿದ್ರೆ ಓಕೆ, ಕರ್ನಾಟಿಕ್ ಮ್ಯೂಸಿಕ್ ಕಲ್ತಿದ್ರೆ ಅದರಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಬಗ್ಗೆ ಆದಷ್ಟು ತಿಳ್ಕೊಬೇಕು. ಫೇಮಸ್ ಸಿಂಗರ್ಸ್ ಯಾರು, ಈಗ ಯಾರಿಗಾದರೂ ಅವಾರ್ಡ್ ಬಂದಿತ್ತಾ ಕರ್ನಾಟಕದಲ್ಲಿ, ಆ ಥರ ಡೀಟೇಲಾಗಿ ತಿಳ್ಕೊಂಡು ಹೋಗಬೇಕು. ಕ್ರಿಕೆಟ್ ಅಂತ ಇದ್ದರೆ ಈಗ ಕರೆಂಟ್ಲಿ ಕ್ರಿಕೆಟ್ನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಇದೆ, ಎಷ್ಟು ಜನ ಇರ್ತಾರೆ, ಅದರದ್ದು ಗ್ರೌಂಡಿನ ಏರಿಯಾ ಏನು, ಆ ಥರ ಡೀಟೇಲಾಗಿ ತಿಳ್ಕೊಂಡಿರಬೇಕು. ಆ್ಯಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಕೇಳ್ತಾರೆ. ಬಿಕಾಸ್ ಈಗ ವಾರ್ ನಡೀತಾ ಇರೋದ್ರಿಂದ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ, ಅದರಿಂದ ಆಗುವಂಥ ಏನೇನು ಎಫೆಕ್ಟ್ಸ್ ಬಗ್ಗೆ ಕೇಳ್ತಾರೆ. ಆ ಎಫೆಕ್ಟ್ಸ್ನ ನೀವು ಹೇಗೆ ನೀವು ಪಾಸಿಟಿವ್ ಆಗಿ ಟರ್ನ್ ಮಾಡಿ ಡೆವಲಪ್ಮೆಂಟ್ ತರ್ತೀರಾ ಅಂತ ಕೇಳ್ತಾರೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಆ್ಯಂಡ್ ನೀವು ಹೇಗಿದ್ರೂ GS ಪೇಪರ್ನಲ್ಲಿ ಪಾಲಿಟಿ, ಎಕನಾಮಿಕ್ಸ್, ಜಾಗ್ರಫಿ ಎಲ್ಲನೂ ಓದಿರ್ತೀರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಪ್ರೀವಿಯಸ್ಲಿ ಯಾರಾದರೂ ವರ್ಕ್ ಮಾಡಿದರೆ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ತಾರೆ. ಇನ್ನೂ ವರ್ಕ್ ಮಾಡೋಕ್ಕೆ ಶುರು ಮಾಡಿಲ್ಲ ಅಂತ ಅಂದರೆ ನೀವು ಯಾಕೆ ಇಷ್ಟು ದಿನ ವರ್ಕ್ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ಸಿಚುಯೇಷನಲ್ ಕ್ವೆಶನ್ಸ್ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿರುವಂಥ ಪ್ರಶ್ನೆಗಳೇ ಕೇಳ್ತಾರೆ. ಬಟ್ ಅದರಲ್ಲಿ ನೀವು ಕಾಮ್ ಆ್ಯಂಡ್ ಕಾಂಪೋಸ್ಡ್ ಆಗಿ ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡ್ತಿರ್ತಾರೆ. ಆ್ಯಂಡ್ ಗೊತ್ತಿಲ್ಲದಿರೋ ಅಂಥ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಹೇಳೋದು ಪೊಲೈಟಾಗಿ ಇಟ್ ಈಸ್ ಆಲ್ವೇಸ್ ಬೆಟರ್. ಬೀಟಿಂಗ್ ಅರೌಂಡ್ ದ ಬುಷ್ ಮಾಡಬೇಡಿ. ಯಾಕಂದರೆ ಅವ್ರ ಪ್ರತಿಯೊಂದು ಕ್ಷಣ ನೀವು ಇಂಟರ್ವ್ಯೂ ರೂಮ್ ಒಳಗಡೆ ಹೋಗೋದ್ರಿಂದ ಹಿಡಿದು ಹೊರಗಡೆ ಬರೋವರೆಗೆ ಈಚ್ ಮೆಂಬರ್ ವಿಲ್ ಬಿ ಇವ್ಯಾಲ್ಯೂಯೇಟಿಂಗ್ ಯು. ಹಾಗಾಗಿ ಆದಷ್ಟು ನೀವು ರಿಯಲ್ಲಾಗಿ ಏನಿದ್ದೀರಾ ಹಾಗೇ ಕಂಪೋಸ್ಡ್ ಆಗಿ ಆನ್ಸರ್ನ ಕೊಡಬೇಕಾಗತ್ತೆ.
ಆ್ಯಂಡ್ ಫೈನಲಿ ಏನು ಅಂತ ಹೇಳಿದ್ರೆ, ನೀವು ಎಲ್ಲ ಇಂಟರ್ವ್ಯೂ ಮುಗಿದ ಮೇಲೆ ಅವ್ರಿಗೆ ಗ್ರೀಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ ತುಂಬ ಅಪೀಲಬಲ್ ಆಗಿ ಹೊರಗಡೆ ಬರಬೇಕಾಗತ್ತೆ. ಸೊ ಇದಿಷ್ಟು ಟಿಪ್ಸ್ ನನ್ನ ಕಡೆಯಿಂದ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಇಂಟರ್ವ್ಯೂಸ್ಗೆ. ನಾ ಹೇಳಿರೋ ಅಂಥ ಟಿಪ್ಸ್ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.